ಕೇಳಿದ್ರಾ? ಕೊಡ್ಲಿಲ್ವಾ? 185 ಹೇಳ್ತಾವ್ರಾ? ಹಾಂ ಹಾಂ ಹಾಂ. ಯಾವ್ದಿದೆ? ಹಳ್ಳಿಕಾರ ಜಾತಿನಾ? ಹಾಂ, ಪ್ಯೂರ್ ಹಳ್ಳಿಕಾರ. ಹಾಂ ನೋಡಿ, ಹಳ್ಳಿಕಾರ 185 ಹೇಳ್ತಾರೆ. 140 ಕೇಳಿದ್ರಂತೆ, ಕೊಟ್ಟಿಲ್ಲ ಅಣ್ಣವರು. ಈ ಥರ ಇದೆ. ತೆಲಂಗಾಣ ಇದ್ರೆ ನೋಡಿ ಸ್ನೇಹಿತರೆ, ತೆಲಂಗಾಣದಿಂದ ಇಲ್ಲಿ ಬಂದವ್ರೆ ಸೇಲ್ ಮಾಡಲಿಕ್ಕೆ. ತೆಲಂಗಾಣ ಹೈದ್ರಾಬಾದ್ 1.5 ಲಕ್ಷ ಹೇಳ್ತವ್ರೆ. ಏನು 5,000 ಹೆಚ್ಚು ಕಮ್ಮಿ ಅಂತ ಹೇಳ್ತವ್ರೆ. ತೆಲಂಗಾಣದಿಂದ ಇಲ್ಲಿ ತಂದವ್ರೆ ಅಣ್ಣವರು ಮಾರಲಿಕ್ಕೆ. ಹಾಗಾಗಿ ನೋಡೋಂಥ ಬೀಡಿಂಗ್ ಪರ್ಪಸ್ಸು ಬುಲ್ ತೊಗೊಳೋ ಅಂಥದ್ದಿದ್ರೆ ಇಲ್ಲಿ ಬಂದು ನೋಡಿ ತೊಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ತೆಲಂಗಾಣ ಎಷ್ಟಣ್ಣ ಅಣ್ಣ? 110 ಲಾಸ್ಟ್ ಕೊಡೋದಣ್ಣ? 110 ಹೇಳ್ತಿದ್ರಾ? 1 ಲಕ್ಷ ಬಿಡ್ತೀರಾ? ಹಾಂ ಹಾಂ. ಅಣ್ಣ ನೀವು ತಂದು ಮಾರೋದಾ ಅಥವಾ ಮನೆಯಲ್ಲಿ ತಂದಿರೋದಾ? ಯಾವ ಅಣ್ಣ ನಿಮ್ದು? ಹಾಂ ಹಾಂ. ಇದು ಹಳ್ಳಿಕಾರ ಜಾತಿದ ಇದು? ಹಾಂ ಹಾಂ. ನೋಡಿ ಸ್ನೇಹಿತರೆ, 110 ಹೇಳ್ತವ್ರೆ. 1 ಲಕ್ಷಗಾದರೆ ಕೊಡ್ತಾರೆ. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನಾಟಿ ಹಸುಗಳು ಮತ್ತು ಹಳ್ಳಿಕಾರ ಹಸುಗಳು ಈ ಸಂತೆಯಲ್ಲಿ ತುಂಬ ಇದ್ದಾವೆ. ಹಾಗಾಗಿ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ, ಒಂದು ಲೈಕು, ಒಂದು ಕಾಮೆಂಟು, ಒಂದು ಸಬ್ಸ್ಕ್ರೈಬಿಂದ ಮುಂದೆ ವಿಡಿಯೋ ಮಾಡಲಿಕ್ಕೆ ನಿಮಗೆ ಮೋಟಿವೇಶನ್ ಆಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದರೆ, ಹೊಸ್ದಾಗಿ ನೋಡೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ನಮ್ಮಿಂದ ಕಾಮೆಂಟ್ ಮಾಡಿ, ಅದನ್ನು ನಾವು ಮುಂದೆ ವಿಡಿಯೋದಲ್ಲಿ ಸರಿ ಮಾಡಿಕೊಡ್ತೀವಿ. ಈಗ ನೆಕ್ಸ್ಟ್ ವಿಡಿಯೋನ ಮುಂದುವರ್ಸೋಣ. ಅಣ್ಣ ಏನು ರೇಟ್ ಅಣ್ಣ ಇವು? ಅಣ್ಣ 30 2 ಜೊತೆ ಕೊಡೋದು ಎಷ್ಟು ಅಣ್ಣ? ಅಣ್ಣ 500 ಕಮ್ಮಿನಾ? ಸರಿ ಸಣ್ಣ. ನೀವು ತಂದು ಮಾರೋದಾ ಅಥವಾ ರೈತರಣ್ಣ ನೀವು? ರೈತರೇನಾ? ಯಾವ್ರಣ್ಣ ನಿಮ್ಮದು? ಹಾಂ ಹಾಂ. ನೀವು ವಾರ ಬರ್ತೀರಾ? ಹಾಂ ಹಾಂ. ಸರಿ ಹೇಳ್ಬೋದು. ನೋಡಿ ಸ್ನೇಹಿತರೆ, ರೇಟ್ಗಳಿದ್ದಾವೆ, ಕೇಳೋಣ. ಅಜ್ಜಪ್ಪರ್ ಇದ್ದಾರೆ. ಅಣ್ಣ ಏನು ರೇಟ್ ಅಣ್ಣ? 75 2. ಹಾಂ ಹಾಂ. ಲಾಸ್ಟ್ ಕೊಡೋದು ಎಷ್ಟು? 70 చెప్పినారు. లాస్ట్ ఇచ్చేది ఎంత? నేను అడిగేది కాదు, వీడియో చేసి యూట్యూబ్లో పెడతాను. నేను లాస్ట్ ఎంత చెప్తానని చెప్తే దాంట్లో వేస్తాను నేను. నువ్వు లాస్ట్ ఇచ్చేది చెప్పనా? ನೋಡಿ ಸ್ನೇಹಿತರೆ, ಅವರು ಇಷ್ಟು ಹೇಳ್ತವ್ರೆ. 75 ಹೇಳಿದ್ದಾರೆ. 75 ಲಾಸ್ಟ್ ಫೈನಲ್ ಬಾಯ್ ಬಿಡ್ತಾ ಇಲ್ಲ ಅವರು. ಅಣ್ಣವರು ಒಳ್ಳೆ ಗ್ಲಾಮರ್ ಆಗಿದ್ದಾರೆ, ಗ್ಲಾಸ್ ಹಾಕೊಂಡು. ನೋಡಿ ಅವ್ರು ನೋಡಿ ಹೆಂಗಿದ್ದಾರೆ ಅಂತ. ಫಾರ್ಮರ್ಸ್ ಅಂದರೆ ಯಾರಿಗೂ ಏನು ಕಮ್ಮಿ ಏನಿಲ್ಲ. ನೋಡಿ ಹೆಂಗೆ ಗ್ಲಾಸ್ ಹಾಕೋ, ಹೆಂಗೆ ಟಿಪ್ ಟಾಪ್ ಆಗಿ ಅವರೇ. ನೋಡಿ. ಸರಿ, ಮುಂದೆ ಹೋಗೋಣ ಬನ್ನಿ ಸ್ನೇಹಿತರೆ. ಈ ನಾಟಿ ಹಸುಗಳು ತುಂಬ ಚೆನ್ನಾಗಿದ್ದಾವೆ. ಅಣ್ಣ ಮಗು ಇದ್ದಾರೆ. ಎಷ್ಟಪ್ಪ ಇವು? 35. లాస్ట్ కొడదు? మీ అబ్బాయి చెప్తావా? నువ్వు చెప్పరా స్వామి, నువ్వు కదా పట్టుకోండేది. లాస్ట్ మీ నాన్న చెప్పుకోలేదా? ನೋಡಿ ಸ್ನೇಹಿತರೆ, ರೇಟ್ ಹೇಳ್ತಾನೆ, ಲಾಸ್ಟ್ ಕೊಡೋದಂದರೆ ನಾಚಿಕೆ ಪಡ್ತಾನೆ. ನೋಡಿ ಸ್ನೇಹಿತರೆ, ಈ ಥರ ನಾಟಿ ಹಸುಗಳು ಎಷ್ಟಣ್ಣ ಇದು? 21 ಹೇಳ್ತೀನಿ. 21 ಲಾಸ್ಟ್ ಕೊಡೋದಣ್ಣ? ಲಾಸ್ಟ್ ಏನೋ ಒಂದು 18-18. ಹಾಂ ಹಾಂ. ಸರಿ ಅಣ್ಣ. ವಾರ ಬರ್ತೀರಾ ಅಥವಾ ವಾರ ಬರ್ತೀರಾ? ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಇದಾವಣ್ಣ? ಇಲ್ಲ, ಕಾಂಟ್ಯಾಕ್ಟ್ ನಂಬರ್. ಸರಿ ನೋಡಿ ಸ್ನೇಹಿತರೆ, ಒಳ್ಳೆ ಹಸುಗಳಿದ್ದಾವೆ. ಒಳ್ಳೆ ಇದೆ. ನೋಡಿ ಈ ಥರ. ಎಷ್ಟಣ್ಣ ರೇಟ್ಗಳು? 2 1 10. లాస్ట్ ఇచ్చేదే
లాస్ట్ ఇచ్చేది చెప్పు. నేను అడిగేది కాదు, వీడియోస్ వేసి యూట్యూబ్లో పెడతాను నేను. లక్షకి లాస్ట్ లక్షకి ఇస్తారు. ವಾರ వస్తారా? ವಾರ వచ్చేదా? ವಾರ ಬರಲ್ಲ ಸ್ನೇಹಿತರೆ. ಇವ್ರು ರೈತರು, ಅವ್ರಿಗೆ ಏನಕ್ಕೆ ಪ್ರಾಬ್ಲಮ್ ಇದೆ, ಕಷ್ಟಗಳಿದ್ದಾಗ ಮಾರ್ತಾರೆ. 1,10,000 ಅಂటున్నారు. ₹1,00,000 ಹೇಳ್ತಿದ್ದಾರೆ ನೋಡಿ. 55,000 ಒಂದು ಈ ಥರ ಇರುತ್ತೆ ನೋಡಿ. ಇಲ್ಲೊಂದಿದೆ ನೋಡಿ, ಹಳ್ಳಿಕಾರ್ ಒಡೆಯರು. ಕೇಳೋಣ ಅಣ್ಣನ ಹತ್ರ, ಫೋನಲ್ಲಿ ಮಾತಾಡ್ತವ್ರೆ. ಅಣ್ಣ ಎಂತ చెప్తున్నావు అన్న? ಎಷ್ಟು ಹೇಳ್ತಿದ್ದೀರಾ ರೇಟು? 1,15. ಕೊಡೋದು ಲಾಸ್ಟು? ಏನೋ 2,000 ಹೆಚ್ಚು ಕೊಡ್ರಿ. ಹಳ್ಳಿಕಾರ ಇವು? ಹಳ್ಳಿಕಾರ ಹಳ್ಳಿ ಕಡೆವಾ? ಹಾಂ. ಸರಿ ನೋಡಿ ಸ್ನೇಹಿತರೆ, ಹೇಳ್ತವ್ರೆ ಅಣ್ಣವರು ನೋಡಿ. ಈ ಥರ ಇದೆ ಮರಿಗಳು, ಅಂತ ತುಂಬ ಚೆನ್ನಾಗಿದೆ. ಕೇಳೋಣ, ಇಲ್ಲೊಂದು ಹಸುಗಳು ಇಟ್ಕೊಂಡವ್ರೆ ಅಣ್ಣವರು, ಅವ್ರಿಗೆ ಕೇಳೋಣ. ಯಾವಾಗ ಮೇಲ್ ಬರ್ತಿದ್ದಾವೆ ಹೇಳಿ ಅವರಿಗೆ ವಿಚಾರಿಸೋಣ. ತುಂಬ ಚೆನ್ನಾಗಿದೆ. ಎಷ್ಟಣ್ಣ ಅಣ್ಣ? 1,10. ಲಾಸ್ಟ್ ಕೊಡೋದಣ್ಣ? 1,10 ಹೇಳ್ತಿದ್ದೀರಾ? 1,00,000 ಬಿಟ್ಟರೆ ಬಂದರೆ ಬಿಡ್ತೀರಾ? ಹಾಂ. ಅಣ್ಣ ನೀವು ತಂದು ಮಾರೋದಾ ಅಥವಾ ಮನೆಯಲ್ಲಿ ತಂದಿರೋದಾ? ಯಾವ ಅಣ್ಣ ನಿಮ್ಮದು? ಹಾಂ. ಇದು ಹಳ್ಳಿಕಾರ ಜಾತಿದ ಇದು? ಹಾಂ. ನೋಡಿ ಸ್ನೇಹಿತರೆ, 1,10 ಹೇಳ್ತವ್ರೆ. 1,00,000 ಕೊಡ್ತಾರೆ. ಈ ಥರ ಇದೆ ಇವತ್ತಿನ ಸಂತೆಯಲ್ಲಿ. ಮತ್ತಿದೆ ನೋಡಿ ಸ್ನೇಹಿತರೆ, ಒಂದು ಒಂದೊಂದು ಫುಲ್ಲು. ಇಲ್ಲಿ ನೋಡಿ ಇದನ್ನು ಹೆಂಗಿದೆ ಅಂತ. ಒಂಗೋಲಿಂದ ತಂದವ್ರು ಫುಲ್ಲು. ಇದನ್ನು ದೊಡ್ಡದಾಗಿ ಹಿಂಗೆ ತೆಗಿಯಂತೆ ಈ ಥರ ತೆಗೆದ್ರೆ ಚೆನ್ನಾಗಿರುತ್ತೆ ಇದು ನೋಡಿ. ಅವ್ರಿಗೆ ಕೇಳೋಣ, ಇದ್ದಾರೆ ಇಲ್ಲಿ ಅಣ್ಣವರು, ಅವ್ರಿಗೆ ಕೇಳಿ ಮಾತಾಡೋಣ. ಅಣ್ಣ ಎಷ್ಟಣ್ಣ ಇದು ಬುಲ್ಲು? 1,45. ಲಾಸ್ಟ್ ಕೊಡೋದಣ್ಣ? ಲಾಸ್ಟ್ ಕೊಡೋದು? 40 ಹೇಳ್ತವ್ರೆ ಅಣ್ಣವರು. ಒಂಗೋಲ್ ಬುಲ್ಸ್ ಥರ ಇದೆ ಇದು. ನೋಡಿದ್ರೆ ಈ ಥರ ಫುಲ್ಲು ತೊಗೊಂಡೋಗಿ ಬ್ರೀಡಿಂಗ್ ಪರ್ಪಸ್ ಇಟ್ಕೊಳ್ತಾರೆ. ಈ ಥರ ನೋಡಿ ಸ್ನೇಹಿತರೆ, ಇದು ನಾಟಿ ಹಸುಗಳು, ಹಳ್ಳಿಕಾರ ಹಸುಗಳು ಇರ್ತವೆ. ಎಷ್ಟಣ್ಣ ಇವು? ನಿಮ್ಮವಲ್ಲ? ಯಾರದು ಇವು? ಗೊತ್ತಿಲ್ಲಣ್ಣ. ನೋಡಿ ಸ್ನೇಹಿತರೆ, ಈ ಥರ ಇದೆ ನೋಡಿ ಓರಿಗಳು, ಒಳ್ಳೆ ಓರಿಗಳು ನೋಡಿ. ಈ ಥರ ಇದೆ, ಈ ಥರ ಓರಿಗಳು, ಹಸುಗಳು, ನಾಟಿ ಓರಿಗಳು, ಹಸುಗಳು ಒಳ್ಳೆ ಜಾತಿ ಇದಾವೆ ನೋಡಿ. ಬೇಸಾಯ ಪರ್ಪಸ್ ಮಾಡೋರು, ಮತ್ತು ಕೆಲವರು ಪ್ರೈಸ್ಗೋಸ್ಕರ ಸಾಕ್ತಾರೆ ಹಳ್ಳಿ ಕಾರುಗಳಲ್ಲಿ. ಆ ಥರ ಇದ್ದಾವೆ ನೋಡಿ. ಈ ಥರ ಇದೆ ಹುಲ್ಸ್ಗಳು ನೋಡಿ. ಇಲ್ಲೊಂದಿದೆ ಹುಲ್ಲು. ಇಲ್ಲೊಂದು ಎಷ್ಟು ಹೇಳ್ತಾರೆ ಕೇಳಲ್ಲ ಅಣ್ಣನ. ಕೆಲವರು ಫೋಟೋನೇ ಹೊಡಿತವ್ರೆ. ನೋಡೋಣ, ಅವ್ರನ್ನ ಕೇಳೋಣ ಎಷ್ಟಿಗೆ ಏನಂತ. ಎಷ್ಟಣ್ಣ ಇದು? ಎಷ್ಟಿದು? 1,50,000. लास्ट देने का रेट है 5,000 कम. कहाँ से लाए? ये तेलंगाना से इधर आया. ನೋಡಿ ಸ್ನೇಹಿತರೆ, ತೆಲಂಗಾಣದಿಂದ ಇಲ್ಲಿ ಬಂದವ್ರೆ ಸೇಲ್ ಮಾಡಲಿಕ್ಕೆ. ತೆಲಂಗಾಣ, ಹೈದ್ರಾಬಾದ್. 1,50,000 ಲಕ್ಷ ಹೇಳ್ತವ್ರೆ. ಏನು 5,000 ಹೆಚ್ಚು ಕಮ್ಮಿ ಅಂತ ಹೇಳ್ತವ್ರೆ. ತೆಲಂಗಾಣದಿಂದ ಇಲ್ಲಿ ತಂದವ್ರೆ ಅಣ್ಣವರು ಮಾರಲಿಕ್ಕೆ. ಹಾಗಾಗಿ ನೋಡೋಣ, ಸ್ವಲ್ಪ ಬೀಡಿಂಗ್ ಪರ್ಪಸ್ಸು ಬುಲ್ ತೊಗೊಳೋ ಅಂಥವ್ರಿದ್ರೆ ಇಲ್ಲಿ ಬಂದು ನೋಡಿ ತೊಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. తెలంగాణದಿಂದ ಬಂದವ್ರೆ అన్న. తెలంగాణದಿಂದ ಬಂದಿರೋదా? ఆడి నుంచి వచ్చిండేదా మీరు? మీరు ఇదే పని తీసుకొచ్చి అమ్మేదా? ఫారం ఉందా మీది? ఫారం ఉండేదా హైదరాబాద్లో? హైదరాబాద్లో ఏడా? హైదరాబాద్ ఉందా? సరే సరే అన్న, ఓకే. 1,40 చెప్పినారు ఆయన. ನೋಡಿ ಸ್ನೇಹಿತರೆ, ಈ ಥರ ಓರಿಗಳು, ಹಸುಗಳು, ಹಳ್ಳಿಕಾರ ಹಸುಗಳು, ಬುಲ್ಸು ಈ ಥರ ಇದೆ ನೋಡಿ. ಇದು ಹಸು
ಹಾಗಾಗಿ ಬನ್ನಿ ತಗೊಳ್ಳೋ ಅಂಥವ್ರು ಚಿಂತಾಮಣಿ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ರೆ ಎಲ್ಲ ಥರದ್ದು ಸಿಗುತ್ತೆ. ನಾಟಿ ಆಗಲಿ, ಎಚ್ ಎಫ್ ಹಸುಗಳಾಗಲಿ, ಬಡ್ಡೆ ಕರುಗಳು, ಎಲ್ಲ ಥರದ ಇದೆ. ಒಂದೇ ಸಂತೆಯಲ್ಲಿ ಎಲ್ಲ ಥರನೂ ಇದೆ ನೋಡಿ. ಓರಿಗಳು ಇಲ್ಲೊಂದು ದೊಡ್ಡ ಓರಿಗಳಿದ್ದಾವೆ. ಕೇಳೋಣ ಅಣ್ಣವ್ರಿಗೆ ಏನು ರೇಟ್ ಹೇಳ್ತಾರೆ ಅಂತ ಕೇಳೋಣ. ನೋಡಿ ಈ ಥರ ಇದೆ ಓರಿಗಳು. ಎಷ್ಟಣ್ಣ ಓರಿ? 2 ಹಾಂ ಹಾಂ. ಯಾವೂರಣ್ಣ? ಕುಂಡ್ಲಪಲ್ಲಿ. ಹಾಂ ಕೊಡೋದು ಲಾಸ್ಟು 170. ಹಾಂ ರೈತರ ನೀವು ತಂದು ಮಾರೋದ? ರೈತರು ಮನೇಲಿ ಸಾಕಿರೋದು? ಮನೆ ಹುಟ್ಟಿರೋದಾ? ಹಾಂ ಹಾಂ ಹಾಂ. ಏನು ಹೆಸರೇನಣ್ಣ ಇವರು? ಹೆಸರು ಲವಾಕುಶ. ಓಕೆ, ನಮ್ಮ ಮನೇಲಿ ಇದ್ದು ಲವಾಕುಶ. ನೋಡಿ ಸ್ನೇಹಿತರೆ, ಲವಾಕುಶ ಅಂತೆ. ತುಂಬ ಸುಂದರವಾಗಿದೆ. ಮನೇಲಿ ಹುಟ್ಟಿರೋವು ಲವಾಕುಶ. ಒಂದು ಕಾಲದಲ್ಲಿ ನಮ್ಮ ಮನೆಯಲ್ಲೂ ಲವಾಕುಶ ಇತ್ತು, ಆದರೆ ಈಗೆಲ್ಲ ಅವು ತುಂಬ ದಿನದ ವರ್ಷಗಳನ್ನು ಓದೋವು. ನೋಡಿ ಸ್ನೇಹಿತರೆ, ಅವ್ರ ಚರಿತ್ರೆ ಹೇಳ್ಬಿಟ್ರೆ ದೊಡ್ಡ ಚರಿತ್ರೆ ಅಂದರೆ ಲವಾಕುಶದ್ದು. ಹಾಗಾಗಿ ಇಲ್ಲ ಲವಾಕುಶ ಬಂದಾಗ ನಮ್ಮ ಹಳೆ ನೆನಪುಗಳು ನೆನಪಿಗೆ ಬಂದವು. ಹಾಗಾಗಿ ಇಲ್ಲಿ ನೋಡಿ ತುಂಬ ಸುಂದರವಾದ ಮಣಕಗಳು ಇಲ್ಲಿದೆ. ನೋಡ ಅಣ್ಣರಕ್ಕೆ ಎಷ್ಟಣ್ಣ ಇವು? ಜೊತೆ 65. ಹಾಂ ಲಾಸ್ಟ್ ಕೊಡೋದು? ಹಾಂ ಹಾಂ ಹಾಂ. ನೀವು ತಂದು ಮಾರೋದ ರೈತರಾ? ಯಾವ್ರಣ್ಣ ನಿಮ್ಮದು? ತಳ್ಳಿ. ಸರಿ ಅಣ್ಣ. ನೋಡಿ ಸ್ನೇಹಿತರೆ, ಮಣಕಗಳು ಹೆಂಗಿದ್ದಾವೆ, ಚೆನ್ನಾಗಿದೆ. ಚೆನ್ನಾಗಿದೆ. ಮತ್ತು ದೊಡ್ಡ ದೊಡ್ಡ ಓರಿಗಳು ನೋಡಿ ಈ ಥರ ಇದೆ. ಹಳ್ಳಿಕಾರ ಓರಿಗಳು ಮತ್ತು ದೊಡ್ಡ ದೊಡ್ಡ ಓರಿಗಳು. ಬೇಸಾಯ ಮಾಡೋವಂಥವ್ರು ಬಂದು ಇಲ್ಲಿ ತಗೊಂಡು ಮಾರುವಂಥವ್ರು ತೊಗೊಂಡೋಗ್ತಾರೆ, ಬೇಸಾಯ ಮಾಡುವಂಥವ್ರು ತೊಗೊಂಡೋಗ್ತಾರೆ. ಮತ್ತು ಹಳ್ಳಿಕಾರ ಹಸುಗಳು, ದೊಡ್ಡ ದೊಡ್ಡ ಓರಿಗಳು ಎಲ್ಲ ಇದ್ದಾವೆ ನೋಡಿ. ಚೆನ್ನಾಗಿರೋವಂಥ ಓರಿಗಳು ತೋರಿಸ್ತೀನಿ. ಇನ್ನು ಒಳಗಡೆ ಹೋದರೆ ಒಳ್ಳೆ ಒಳ್ಳೆ ಹಸುಗಳಿದ್ದಾವೆ, ಓರಿಗಳು ನೋಡಿ ಈ ಥರ ಇದೆ. ನೋಡೋಣ, ಇಲ್ಲಿ ಅಣ್ಣವರು ಒಬ್ಬ ಫುಲ್ ಇಟ್ಕೊಂಡವ್ರೆ. ಎಷ್ಟಣ್ಣ ಇದು? 140. 140. ಯಾರು ನಿಂತಿದೆ? ಎಲ್ಲಿಂದ ತಗೊಂಡ್ಬಂದಿರೋದು? ಲಾಸ್ಟ್ ಫೈನಲ್ ಲಾಸ್ಟ್ ಕೊಡೋದು? ಫೈನಲ್ ಎಷ್ಟು ಕೊಡೋದು? 1 ಲಕ್ಷ. ಎಲ್ಲಿಂದ ತರೋದು ನೀವು ಇದನ್ನ? ತಂದಿರೋದು ಎಲ್ಲಿಂದ? ಅದು ನಾವು ಇಲ್ಲಿ ತಗೊಳ್ಳೋದು ಮಾರ್ಕೊಳ್ಳೋದು. ಇಲ್ಲೇ ತಗೊಂಡು ಇಲ್ಲೇ ಮಾರೋದು? ಓಹೋ, ಹಿಂಗೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಇದಾವಣ್ಣ? ಫೋನ್ ನಂಬರ್ಗಳು ಏನಿಲ್ಲ. ಸರಿ ನೋಡಿ ಸ್ನೇಹಿತರೆ, ಅಣ್ಣವರು ಇಲ್ಲೇ ತಗೊಂಡು ಇಲ್ಲೇ ಬಂದಿರೋಂಥ ತಗೊಂಡ್ಬಿಟ್ಟು ಇಲ್ಲೇ ಮಾರ್ಬಿಡ್ತಾರೆ ಅವರು ನೋಡಿ. ಅದೊಂಥರ ಬಿಸ್ನೆಸ್ ಚೆನ್ನಾಗಿರುತ್ತೆ. ಕೈಯಲ್ಲಿ ಒಂದು 2-3 ಲಕ್ಷ ಇಟ್ಕೊಂಡ್ಬರ್ತಾರೆ, ಇಲ್ಲೇ ತಗೊಂಡು ಇಲ್ಲೇ ಮಾರೋದು. ಇಲ್ಲ ನೋಡಿ, ದೊಡ್ಡ ದೊಡ್ಡ ಓರಿಗಳು ಈ ಥರ ಇದೆ. ಇನ್ನೊಂದು ದೊಡ್ಡ ದೊಡ್ಡ ಓರಿಗಳು ಅಂದರೆ ಬೇಸಾಯ ಪರ್ಪಸ್ಸಿಗೆ ತಗೊಳ್ತಾರೆ. ಹೊಲ ಉಳುಮೆ ಮಾಡೋರು ಆ ಥರ ತಗೊಳ್ತಾರೆ. ಹಾಗಾಗಿ ಬನ್ನಿ ನೋಡಿ ಈ ಥರ ಇದೆ ಓರಿಗಳು ಹೆಂಗಿದೆ ಅಂತ. ಓರಿಗಳೇ ಜಾಸ್ತಿ ನೋಡಿ. ನೋಡಿ ಈ ಥರ ಎಲ್ಲ ಸುಂದರವಾಗಿದೆ. ನೋಡೋಣ, ಇಲ್ಲಿ ಹೋಗೋಕ್ಕೆ ಭಯ ಆಗುತ್ತೆ. ಇವು ಹಸುಗಳ ಥರ ಅಲ್ಲ, ಎಲ್ಲ ಗುಂಬಿಡ್ತಾವೋ ಗೊತ್ತಾಗಲ್ಲ. ಹಸುಗಳು ಸಂತೆ ಆದರೆ ಭಯ ಇರಲ್ಲ, ಆರಾಮಾಗಿ ಹೋಗ್ಬೋದು. ಇವು ಗುಮ್ಮೋದು ಜಾಸ್ತಿ, ಹಿಂದ್ಗಡೆ ಮುಂದ್ಗಡೆ ಗುಮ್ಮೋದು ಜಾಸ್ತಿ. ನೋಡಿ ಸ್ನೇಹಿತರೆ, ಈ ಥರ ಎಲ್ಲ ತಗೊಂಡು ಈ ಕಡೆ ಕಟ್ಟಾಕಿದ್ದಾರೆ. ನೀವು ತಗೊಂಡಿರೋದಾ? ಎಷ್ಟು ತಗೊಂಡಿರೋ ಇದು? 38ಕ್ಕೆ. ಹಾಂ, ನೀವು ಮಾರೋಕ ಅಥವಾ ಸೇಲ್? ಮನೆಗೆ. ಸರಿ ನೋಡಿ ಸ್ನೇಹಿತರೆ, ಒಳ್ಳೆ ಓರಿಗಳಿದ್ದಾವೆ. ಆ ಥರ ಓರಿಗಳು ಅದ್ರ ರೇಟ್ ತೊಗೊಂಡು ರೇಟ್ ಮಾತಾಡ್ತವ್ರೆ. ಹಾಗಾಗಿ ಅವರಿಗೆ ಕೇಳೋಕ್ಕಾಗಲ್ಲ, ಡಿಸ್ಟರ್ಬ್ ಆಗುತ್ತೆ ಅವರಿಗೆ. ಬೇರೆ ಕಡೆ ಹೋಗೋಣ ನೋಡಿ. ಈ ಥರ ಇದೆ. ಅಣ್ಣವ್ರು ಒಂದು ಜೊತೆ ಓರಿ ಇಟ್ಕೊಂಡವ್ರೆ. ಕೇಳೋಣ. ಅಣ್ಣ ಎಷ್ಟಣ್ಣ ಇವು? 1.5.
ಲಾಸ್ಟ್ ಫೈನಲ್ ಅಣ್ಣ? ಲಾಸ್ಟ್ ಫೈನಲ್ ಹಾಂ 40 40. ಅಣ್ಣ ನಿಮ್ಮ ತಂದು ಮಾರೋದಾ ಅಥವಾ ತಂದು ಮಾರೋದು? ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಇದಾವಣ್ಣ? ಫೋನ್ ನಂಬರು? ಓಕೆ ಹೇಳಿ ಅಣ್ಣ. ಯಾವುದೋ ಒಂದು ನಂಬರ್ ಹೇಳಿ ಸಾಕು. 8711 026 144. ನೀವು 155. ಹಾಂ ಸರಿ. ನೀವು ಯಾರು ಕಾಂಟ್ಯಾಕ್ಟ್ ಮಾಡಿದರೆ ಅವರಿಗೆ ಓರಿಗಳು ಹಸುಗಳೆಲ್ಲ ಕೊಡಿಸ್ತೀರಾ? ಹಾಂ ಇಲ್ಲ ಅಕ್ಕಪಕ್ಕ ಇರೋರು ಕಾಂಟ್ಯಾಕ್ಟ್ ಮಾಡಿದ್ರೆ ಸರಿ. ಅಣ್ಣ ನಿಮ್ಮ ಹೆಸರು? ಮಂಜುನಾಥ್. ಹಾಂ ಸರಿ. ನೋಡಿ ಸ್ನೇಹಿತರೆ, ಮಂಜುನಾಥ್ ಅಣ್ಣವ್ರು ಅಂತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಹಸುಗಳಾಗಲಿ ಕರುಗಳಾಗಲಿ ಓರಿಗಳಾಗಲಿ ಕೊಡಿಸ್ತಾರೆ. ನಾವು ವ್ಯಾಪಾರ ಆಗೋದು ಅದನ್ನು ನೋಡ್ತಿದ್ದಾರೆ ಅವರು. ನೋಡಿ ನೋಡಿ ಸ್ನೇಹಿತರೆ, ಓರಿಗಳು ಚಿಂತಾಮಣಿ ಸಂತೆಯಲ್ಲಿ ಎಲ್ಲ ಥರದ ಓರಿಗಳಿದ್ದಾವೆ. ನೋಡಿ ನೋಡಿ ಒಂದೇ ಒಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಒಂದೇ ಲಯನ್ ಥರ ನಿಂತಿದೆ ಒಂದೇ. ಹಾಂ ಇನ್ನೊಂದಿದ್ರೆ ಚೆನ್ನಾಗಿರೋದು ಜೊತೆಗೆ. ಒಂದೇ ಇದೆ ಅದು. ನೋಡಿ ಈ ಥರ ನೋಡೋಣ, ಅಣ್ಣವ್ರನ್ನ ಕೇಳೋಣ. ಸ್ವಲ್ಪ ಓರಿಗಳು ಎಷ್ಟು ಹೇಳ್ತಾರೆ ಅಂತ ಅಣ್ಣರಿಗೆ ಕೇಳೋಣ. ಏನಣ್ಣ ರೇಟ್ಗಳಿವ? 130 ಹೇಳ್ತಾ ಇದ್ವಿ. 130. ಲಾಸ್ಟ್ ಕೊಡೋದಣ್ಣ? ಕೊಡೋದು 1000 ಕಡಿಮೆ ಕೊಡೋದು. ನೀವು ತಂದು ಮಾರೋದಾ ಅಥವಾ ರೈತರ ನೀವು? ರೈತರೇ ನೀವು. ಹಾಂ ಇದು ವಾರ ಏನಿಲ್ಲ ಇದು ವಾರ ಬರ್ತೀರಾ? ವಾರ ಎಲ್ಲ ಜಾತ್ರೆಗಳಿಗೂ ಎಲ್ಲ ಮತ್ತೆ ವ್ಯಾಪಾರಸ್ಥರು ನೀವು, ರೈತರಲ್ಲ. ರೈತರ ಹತ್ರ ಕೊಂಡ್ಕೊಂಡ್ಬಂದು ನೀವು ಮನೆಯಲ್ಲಿ ರೈತರೇ ಇವ್ರನ್ನ ಬೇರೆ ಕಡೆಯಿಂದ ಕೊಂಡ್ಕೊಂಡ್ಬಂದು ಸಂತೆಯಲ್ಲಿ ಮಾರೋದು. ಅದನ್ನ ವ್ಯಾಪಾರಸ್ಥರೇ. ಮಾರಕ್ಕೆ ಬರೋ ವ್ಯಾಪಾರಸ್ಥನೇ ನೀನು. ವ್ಯಾಪಾರಕ್ಕೆ ಬಂದ್ಮೇಲೆ ಅಂದ್ರೆ ವ್ಯಾಪಾರಸ್ಥರೇ. ಮಾರ್ಬಿಟ್ಟು ಮತ್ತೆ ನೀನು ಬರೋಲ್ಲ ಅಂದ್ರೆ ರೈತರು. ನೋಡಿ ಸ್ನೇಹಿತರೆ, ಈ ಥರ ಇದೆ ಓರಿಗಳು. ತಗೊಳ್ಳೋವಂಥವ್ರು ಚಿಂತಾಮಣಿ ಸಂತೆಗೆ ಬನ್ನಿ. ನಾಟಿ ಹಸುಗಳು, ನಾಟಿ ಓರಿಗಳು, ಬೇಸಾಯ ಮಾಡೋವಂಥವ್ರು ಇಲ್ಲಿ ಬನ್ನಿ ತಗೊಳ್ಳಿ. ನೋಡಿ ಹೆಂಗಿದೆ ಓರಿಗಳು, ಯಾವ ಥರ ಇದೆ ಅಂತ. ಇನ್ನೊಂದು ಸ್ನೇಹಿತರೆ, ನನಗೆ ಈ ಐಫೋನ್ ತೊಗೊಂಡ್ಮೇಲೆ ವಿಡಿಯೋ ತುಂಬ ಚೆನ್ನಾಗಿ ಬರ್ತಾಯಿದೆ. ಯಾವ ಥರ ಬರ್ತಿದೆ ವಿಡಿಯೋ ಅಂತ ನೀವು ಒಂದು ಕಾಮೆಂಟ್ ಮಾಡಿ ಯಾವ ಥರ ವಿಡಿಯೋ ಇದೆ. ಮೊದಲು ಬಂದಿರೋ ವಿಡಿಯೋಕ್ಕೂ ಈ ಮೊಬೈಲಲ್ಲಿ ಐಫೋನಲ್ಲಿ ತೆಗೆದಿರೋ ವಿಡಿಯೋಕ್ಕೂ ಕಂಪೇರ್ ಮಾಡಿಬಿಟ್ಟು ಯಾವ ಥರ ಇದೆ ಅಂತ ನೋಡಿ ಕಾಮೆಂಟ್ ಮಾಡಿ. ನೋಡಿ ಈ ಥರ ಇದೆ ಸಂತೆ, ದನಗಳ ಸಂತೆ. ನೋಡಿ ಎಷ್ಟು ಸುಂದರವಾಗಿದೆ ಓರಿಗಳು, ಪಡ್ಡೆಕರು. ನೋಡಿ ಸ್ನೇಹಿತರೆ, ಇದು 145 ಕೇಳಿದ್ರಾ? ಕೊಡ್ಲಿಲ್ವಾ? 185 ಹೇಳ್ತಾವ್ರಾ? ಹಾಂ. ಯಾವ್ದಿದೆ? ಹಳ್ಳಿಕಾರ ಜಾತಿನಾ? ಹಾಂ, ಪ್ಯೂರ್ ಹಳ್ಳಿಕಾರು. ಹಾಂ ನೋಡಿ ಹಳ್ಳಿಕಾರು. 185 ಹೇಳ್ತಾರೆ. 140 ಕೇಳಿದ್ರಂತೆ, ಕೊಟ್ಟಿಲ್ಲ ಅಣ್ಣವರು. ಈ ಥರ ಇದೆ ಇವತ್ತಿನ ಓರಿಗಳು, ಬಲ್ಸು ಓರಿಗಳು. ಏನೇ ಇದ್ರು ಇಲ್ಲಿ ಬಂದು ತಗೊಳ್ಳಿ. ಒಳ್ಳೆ ಓರಿಗಳು ಸಿಗ್ತವೆ. ಬೇಸಾಯ ಮಾಡೋವಂಥದ್ದು ಒಳ್ಳೆ ಸಿಗತ್ತೆ. ಹಾಗಾಗಿ ಈ ವಿಡಿಯೋನ ಯಾರ್ಯಾರು ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೊಂದು ಸ್ನೇಹಿತರೆ, ಇಲ್ಲಿ ಓರಿಗಳು ನಾಟಿ ಹಸುಗಳಲ್ಲ, ಓರಿಗಳು. ಅವ್ರು ಹಿಂದೆ ಹೋಗ್ಲಿಕ್ಕೆ ಭಯ ಆಗತ್ತೆ. ಎಲ್ಲ ಹಿಂದೆಯಿಂದ ಬಡಿತಾವೋ ಅಂತ. ಮುಂದೆ ಹೋಗೋಕ್ಕೂ ಭಯ ಆಗತ್ತೆ, ಹಿಂದೆ ಹೋಗೋಕ್ಕೂ ಭಯ ಆಗತ್ತೆ. ನೋಡಿ ಹೂವು ಎಲ್ಲ ಹಾಕಿ ಎಷ್ಟು ಸುಂದರವಾಗಿದೆ. ನೋಡಿ ಎಷ್ಟು ಸುಂದರವಾಗಿದೆ. ಅಣ್ಣ ಏನು ರೇಟ್ ಅಣ್ಣ ಇವು? 115. ಲಾಸ್ಟ್ ಕೊಡೋದು ಅಣ್ಣ? ಹಾಂ, 110 ಕೊಡ್ತೀರಾ? ರೈತರ ನೀವು? ಹೂವು ಎಲ್ಲ ಹಾಕಿ ಪ್ಲಾಸ್ಟಿಕ್ ಹೂವು, ಪಕ್ಕ ಕನಕಾಂಬರ ಅಲ್ಲ, ಪ್ಲಾಸ್ಟಿಕ್ ಹೂವು ಹಾಕ್ಬಿಟ್ಟು ತಗೊಂಬಂದರೆ ಸುಂದರವಾಗಿ ಕಾಣಲಿ ಅಂತ. ಅಂದರೆ ಅದೊಂದು ಹವ್ಯಾಸ ಜನಗಳು, ರೈತರುಗಳದ್ದು. ಓರಿ ಆಗಲಿ ಹಸು ಆಗಲಿ ಸುಂದರವಾಗಿ
ರೆಡಿ ಮಾಡಿ ಹೆಣ್ಮಕ್ಳು ಹೆಂಗೆ ಮೇಕಪ್ ಹಾಕಿ ರೆಡಿ ಮಾಡ್ತಾರೋ ಆ ಥರ ಹೋರಿಗಳನ್ನ ಕೊಂಬಿಗೆಲ್ಲ ಪೈಂಟ್ ಹಾಕಿ ಹೂವು ಎಲ್ಲ ಹಾಕಿ ಮತ್ತು ಕತ್ತಿಗೆಲ್ಲ ದಾರ ಕಟ್ಟಿ ಕಲರ್ ಬ್ಲ್ಯಾಕ್ ಆ್ಯಂಡ್ ರೆಡ್ ದಾರ ಕಟ್ಟಿ ತಗೊಬರ್ತಾರೆ. ತಗೊಬಂದು ಸೇಲ್ ಮಾಡ್ತಾರೆ. ಸುಂದರವಾಗಿ ಕಾಣಲಿ ಅಂತ ಹೇಳಿದ್ರೆ ಆ ಥರ ರೆಡಿ ಮಾಡ್ಕೊಂಬರ್ತಾರೆ. ಯಾಕೆ ನಾವು ಮದುವೆ ಟೈಮಲ್ಲಿ ಹೆಣ್ಮಕ್ಳಿಗೆ ಶೃಂಗಾರ ಮಾಡ್ತಾರೆ ನೋಡಿ, ಮೇಕಪ್ಪು ಚೆನ್ನಾಗಿ ಕಾಣಲಿ ಅಂತ ಆ ಥರ. ಅಂದರೆ ಅದೇ ಆ ಥರ ಮೇಕಪ್ಪೇ ಮಾಡಲ್ಲ, ಒಂದು ದಾರ ಕಟ್ತಾರೆ ಅಷ್ಟೇ, ಸಿಂಪಲ್. ಸರಿ ಸ್ನೇಹಿತರೆ, ಮುಂದೆ ಹೋಗೋಣ. ವಿಡಿಯೋದಲ್ಲಿ ಏನಾರ ತಪ್ಪು ಮಾತಾಡಿದರೆ ಕ್ಷಮಿಸಿ, ಕಾಮೆಂಟಲ್ಲಿ ಹಾಕಿ ಈ ಥರ ಮಾತಾಡಿದ್ದೀರಿ ಅಂತ ಕಾಮೆಂಟ್ ಮಾಡಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸರಿ ಮಾಡ್ಕೊಳ್ತೀವಿ. ನೋಡಿ ಸ್ನೇಹಿತರೆ, ಮುಂದೆ ಹೋಗೋಣ ಬನ್ನಿ. ಇನ್ನೊಂದು ಸ್ನೇಹಿತರೆ, ಆ ಕಡೆ ಹೆಚ್ಚೆ ಬಸ್ಗಳು ಸಂತೆಯಲ್ಲಿ ಓಡಾಡ್ದಂಗೆ ಇಲ್ಲಿ ಓಡಾಡೋಕ್ಕಾಗಲ್ಲ ನಾವು. ಹಿಂದೆ ಮುಂದೆ ಭಾರಿ ಜೋಪಾನಾಗಿರಬೇಕು. ಮುಂದೆ ಹೋದ್ರೆ ಗುಮ್ತವೆ, ಹಿಂದೆ ಬಂದರೆ ಜಡಾಯಿಸ್ತವೆ. ಅದನ್ನು ಮಾತ್ರ ಭಾರಿ ಕೇರ್ಫುಲ್ಲಾಗಿ ನಾವು ಓಡಾಡಬೇಕು ದನಗಳ ಸಂತೆಯಲ್ಲಿ. ಹೆಚ್ಚೆ ಬಸ್ಗಳು ಸಂತೆ ಆದರೆ ಏನು ಹಿಂದೇನು ಹೋದ್ರೂ ಹೊಡೆಯಲ್ಲ, ಮುಂದೆ ಬಂದರೂ ಏನು ಮಾಡಲ್ಲ. ಈ ನಾಟಿ ದನಗಳು ಸಂತೆ ಇದಾವಲ್ಲ, ಅಲ್ಲಿ ಮಾತ್ರ ಭಾರಿ ಕೇರ್ಫುಲ್ ಆಗಿರಬೇಕು. ಹಿಂದೆ ಹೋದ್ರೂ ಕಷ್ಟ, ಮುಂದೆ ಹೋದ್ರೂ ಕಷ್ಟನೇ. ಹಿಂದೆ ಹೋದರೆ ಕಾಲೇಜ್ ಜಡಾಯಿಸ್ತವೆ, ಮುಂದೆ ಬಂದರೆ ಗುಮ್ತವೆ ಹಂಗೆ ಹಾಕೊಂಡು. ಯಾವ ಕಡೆ ಹೋದ್ರೂ ಗುಮ್ಮಿಸ್ಕೋಬೇಕು ನಾವು. ಗುಮ್ಮಿಸ್ಕೊಳಕ್ಕೆ ರೆಡಿ ಇದ್ದರೆ ಮಾತ್ರ ಹಸುಗಳು, ನಾಟಿ ಹಸುಗಳು ಸಂತೆಯಲ್ಲಿ ನುಗ್ಬೇಕು, ಹೆಂಗೆ ಬೇಕೋ ಹಂಗೆ. ಇಲ್ಲಪ್ಪ ನಾವು ಗುಮ್ಮಿಸ್ಕೊಳಲ್ಲ ಅಂತ ಸೈಡಿಗೆ ಹೋಗಿ ವಿಡಿಯೋ ಮಾಡಬೇಕು. ಇದೊಂದು ಮಾಹಿತಿ ರೈತರಿಗೆ. ಹುಷಾರಾಗಿ ಹೋಗಿ ಹುಷಾರಾಗಿ ತಗೋಬೇಕು. ನೋಡಿ ಸ್ನೇಹಿತರೆ, ಇನ್ನು ಮುಂದೆ ಹೋಗೋಣ. ಏನೇನೆ ನೋಡಿ ವಿಡಿಯೋನ ನಾನು ಹಾಕ್ತೀನಿ ನೋಡಿ. ನಾಟಿ